2 ತಿಂಗಳಿಂದ ಡಯಟ್ ಮಾಡ್ತಾ ಇದ್ದೀನಿ. ಒಂದು 2 ಕೆ ಜಿ ಏನೋ ಕಡಿಮೆ ಆಯಿತು. ಬಟ್ ಬಾಡಿಯಲ್ಲಿ ಎನರ್ಜಿನೇ ಇಲ್ಲ ಕಣಯ್ಯ. ಯಾವಾಗ ನೋಡಿದ್ರು ಸುಸ್ತಾಗಿರ್ತೀನಿ. ಈ ಡಯಟ್ ಎಲ್ಲ ನಮಗಲ್ಲ ಅನ್ಸುತ್ತೆ. ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು ನಾವು. ಫ್ಯಾಟ್ ಆಗಿದ್ರೆ ಏನಾಯಿತು ಅಲ್ವಾ? ಕ್ಯಾಲರಿ ಕೌಂಟ್ ಮಾಡ್ತಾ ಇದೆಯಾ? ಕ್ಯಾಲರಿ ಅಂದರೆ ನೀನು ತಿನ್ನೋ ಊಟದಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂತ. ನಿನ್ನ ಬಾಡಿಗೆ ಎಷ್ಟು ಬೇಕೋ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಬೇಡದೇ ಇರೋದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ. ಸೊ ನೀವು ಪ್ರಾಪರಾಗಿ ಫ್ಯಾಟ್ ಲಾಸ್ ಮಾಡಬೇಕಂದ್ರೆ ಕ್ಯಾಲರಿ ಕೌಂಟ್ ಮಾಡಲೇಬೇಕು. ನನಗೆ ಕ್ಯಾಲರಿ ಎಲ್ಲ ಗೊತ್ತಿಲ್ಲ. ನಾನು ಟೋಟಲಿ ಊಟ ಮಾಡೋದು ಕಡಿಮೆ ಮಾಡಿದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ಅರ್ಧ ತಿಂತೀನಿ, ರಾತ್ರಿ ತಿಂತಾನೇ ಇಲ್ಲ. ಬರೀ ಸೌತೆಕಾಯಿ ತಿಂತಾ ಇದ್ದೀನಿ ಅಷ್ಟೇ. ವೆಯ್ಟ್ ಲಾಸ್ ಆಗ್ತಿದೆಯಲ್ಲ, ಇದೇ ತಾನೇ ಡಯಟ್ ಅಂದರೆ. ಈ ಥರ ಮಾಡೋದ್ರಿಂದ ನಿನಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗುತ್ತೆ, ಕ್ಯಾಲರಿ ಡಿಫಿಷಿಯೆಂಟ್ ಆಗೋದಿಲ್ಲ. ಇದರಿಂದ ನೀನು ಹೇಳೋ ಥರ ನಿನಗೆ ಸುಸ್ತಾಗುತ್ತೆ ಹೊರತು ಪ್ರಾಪರಾಗಿ ವೆಯ್ಟ್ ಲಾಸ್ ಆಗೋದಿಲ್ಲ. ಪ್ರಾಪರಾಗಿ ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ನೀನು ಪ್ರಾಪರಾಗಿ ಪ್ರೋಟೀನ್, ಕಾರ್ಬ್, ಫ್ಯಾಟ್ ಇದೆಲ್ಲದನ್ನು ತಿನ್ನಬೇಕು. ಆ್ಯಂಡ್ ಕ್ಯಾಲರಿ ಕೌಂಟ್ ಮಾಡಲೇಬೇಕು. ಬಟ್ ಈ ಕ್ಯಾಲರಿ ಕೌಂಟ್ ಮಾಡೋದು ಹೇಗೆ? ನಂಗೆ ಹೆಂಗೆ ಗೊತ್ತಾಗುತ್ತೆ ಏನು ತಿಂತಾ ಇದ್ದೀನಿ, ಎಷ್ಟು ತಿಂತಾ ಇದ್ದೀನಿ ಅಂತ? ಕ್ಯಾಲರಿ ಕರಿ ಅಂತ ಒಂದು ಆ್ಯಪ್ ಇದೆ. ಪ್ಲೇಸ್ಟೋರ್, ಆ್ಯಪ್ ಸ್ಟೋರ್ ಎರಡೂ ಕಡೆ ಇದೆ. ಇವತ್ತೇ ಡೌನ್ಲೋಡ್ ಮಾಡ್ಕೊ. ಅದು ನಿನ್ನ ಬಾಡಿಗೆ ಎಷ್ಟು ಕ್ಯಾಲರಿ ಬೇಕಂತಲೂ ಹೇಳುತ್ತೆ. ಆ್ಯಂಡ್ ನೀನು ಪ್ರತಿ ಮೀಲ್ ಲಾಗ್ ಮಾಡಿದಾಗ ಆ ಮೀಲಲ್ಲಿ ಎಷ್ಟು ಕ್ಯಾಲರೀಸ್ ಇತ್ತು, ಪ್ರೋಟೀನ್, ಫ್ಯಾಟ್, ಕಾರ್ಬ್ ಎಷ್ಟೆಷ್ಟಿತ್ತು ಕರೆಕ್ಟಾಗಿ ಹೇಳುತ್ತೆ. ಪ್ರಾಪರ್ ಫ್ಯಾಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಅದು ನಿನಗೆ. ಆಯ್ತಪ್ಪ, ಡೌನ್ಲೋಡ್ ಮಾಡಿ ನೋಡ್ತೀನಿ ಇವತ್ತು. ಇದರಿಂದ ಏನಾದರೂ ಯೂಸ್ ಆದರೆ ನಿಂಗೆ ಒಂದು ದೊಡ್ಡ ಥ್ಯಾಂಕ್ ಯು. ಎನಿ ಟೈಮ್.